ಶಿವಮೊಗ್ಗದಲ್ಲಿರೋ ಸ್ಪೋರ್ಟ್ಸ್ ಕಾಂಪ್ಲೆಕ್ಸಿಗೆ ಬಂದಿದ್ದೀವಿ. ಸ್ಕೇಟಿಂಗ್ ಕಾಂಪಿಟೇಷನ್ ಇತ್ತು ಇವತ್ತು. ಮಕ್ಕಳೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಫುಲ್ ಡೌನ್ ಮೇಲ್ ಬಾ. 2 3 4 5 ಎಕ್ಸ್ಚೇಂಜ್. ವಾಟ್ಸ್ಗೆಲ್ಲ ಇನ್ಲೈನ್ ಆದರೆ ತಲೆ ಕೆಸರೋದಿಲ್ಲ. ಕಾಂಪಿಟೇಷನ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಟ್ರ್ಯಾಕಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ರು ಹುಡುಗರು. ಆರಾಮಾಗಿ ಮಾಡೋ. ಬಾಕ್ಸಿಂದ ಒಂದು 2 ಸತಿ ಪೊಸಿಷನ್ ಎಲ್ಲ ನಮ್ಮ ಶಿವಮೊಗ್ಗ ಫಸ್ಟ್ ಇಂಟರ್ ಸ್ಕೂಲ್ ರೋಲರ್ ಸ್ಕೇಟಿಂಗ್ ಕಾಂಪಿಟೇಷನ್ ಇದು. ಇನ್ನೂ ಯಾರೂ ಬಂದಿಲ್ಲ, ಬರಬೇಕು. ಸ್ಕೇಟಿಂಗ್ ಆ ಕಡೆ ತೊಗೊಂಬ ಆಯ್ತಾ ಸಮಯ ಅಲ್ಲಿ ವಿದ್ಯಾರ್ಥಿ ಬಾ ಸ್ಕೇಟ್ ಹಾಕು. ಇಲ್ಲಿ ನೋಡಿ ಅಷ್ಟು ಜನ ಮಕ್ಕಳು ಒಂದು ಸೈಡ್ ಕೂರಿಸ್ತಾ ಇದ್ದಾರೆ ಸ್ಕೇಟಿಂಗ್ ಹಾಕ್ತವ್ರೆಲ್ಲ. ನನ್ನ ಸ್ಟೂಡೆಂಟ್ಸ್ ಎಲ್ಲ ಹೋದ್ರು. ಅಲ್ಲಿದ್ದಾರಲ್ಲ ನೋಡಿ. ವಿದ್ಯಾರ್ಥಿ ಹಾಯ್ ಮಾಡು ಸಮಯ. ಎಲ್ಲ ಸ್ಟ್ಯಾಂಡರ್ಡ್ ವೈಸ್ ಕೂರಿಸ್ತಾ ಇದ್ದಾರೆ ಇಲ್ಲಿ. ಮಾಡಿ ಬನ್ನಿ ಹತ್ರ. ವಿತ್ ಫುಲ್ ಸ್ಟೈಲ್, ವಿತ್ ಫುಲ್ ವರ್ಸಿಟಾಲಿಟಿ, ಎಲ್ಲದ್ರ ಜೊತೆಗೆ ಅದರಲ್ಲೂ ಮಕ್ಕಳು ಸಣ್ಣ ಮಕ್ಕಳು ಸ್ಕೇಟ್ಸ್ ಹಾಕೊಂಡು ಆಡೋದನ್ನ ನೋಡೋಕ್ಕೆ ಇನ್ನೂ ಚೆನ್ನಾಗಿರುತ್ತೆ. ಈ ಥರ ಈವೆಂಟು ನ್ಯಾಷನಲ್ ಲೆವೆಲ್ ಪ್ಲೇಯರ್ ವಿಶ್ವಾಸ್ ಅವರು ಟ್ರ್ಯಾಕಲ್ಲಿ ರೋಲ್ ಮಾಡ್ತಾ ಇದ್ದಾರೆ. ಎಷ್ಟು ಸ್ಮೂತ್ ಮತ್ತು ಎಷ್ಟು ಫಾಸ್ಟಾಗಿ ಮಾಡ್ತಾ ಇದ್ದಾರೆ ನೋಡಿ. ಬೇರೆ ಮಕ್ಕಳು ಕೂಡ ಸಖತ್ ಫಾಸ್ಟಾಗಿ ಮಾಡ್ತಾರೆ ಸ್ಕೇಟಿಂಗ್ ಎಲ್ಲ. ಸೆಕೆಂಡ್ ಸ್ಟ್ಯಾಂಡರ್ಡ್ ಟಾಯ್ ಇನ್ ಲೈನಲ್ಲಿ 4 ಜನ ಇದ್ರು ಪಾರ್ಟಿಸಿಪೇಟು. ವಿರಾತ್ರಿ ಮಾಡಿ ಆರಾಮ್ ಮಾಡಿ ಬಾಡಿ ಬೆಂಡ್. 3 ಜನಕ್ಕೆ ಹಿಂದಾಕಿ ಫಸ್ಟ್ ಪ್ಲೇಸ್ ತಗೊಂಡ್ಲು ವಿಧಾತ್ರಿ. ಹಾಗೆ ಟಾಯ್ ಇನ್ ಲೈನ್ ಸ್ಕೇಟಲ್ಲಿ 4 ಜನ ಇದ್ರು. ಸೆಕೆಂಡ್ ಪ್ಲೇಸ್ ರೇಡಮ್ ಕಸ್ತಾ. In position, set. Here the 3 boys and 1 girl are running. The race is between 3 court skaters and the girl is running separately. Good Samya, body band. Let's see among these 3 skaters who will win. Samya aram maad, last round aram maad. One more round, my dear girl. It's the last lap. Yes, the first and second has already completed. Girl also has finished first.
ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್ ಪ್ಲೇಯರ್ಸ್, ಸೀನಿಯರ್ಸ್ ಇವಾಗ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಟ್ರ್ಯಾಕಲ್ಲಿ ರೋಲ್ ಮಾಡ್ತಿದ್ದಾರೆ ನೋಡಿ. ಎಷ್ಟು ಫಾಸ್ಟ್ ಇದ್ದಾರೆ ನೋಡಿ, ಕ್ಯಾಮ್ರಾಗೆ ಸಿಗ್ತಿಲ್ಲ ಅವರು. So this is eating. ಇವಾಗ ಮೆಡಲ್ಸ್ ಎಲ್ಲ ಕೊಡ್ತಾರೆ ಯಾರ್ಯಾರು ಮಕ್ಕಳು ಗೆದ್ದಿದ್ದಾರೆ ಅವರಿಗೆಲ್ಲ. ಕಾಲು ಇರಲ್ಲ, ತಲೆ ಚೆನ್ನಾಗಿರುತ್ತೆ, ಆ ಥರ ಮಕ್ಕಳಿಗೆ ನಾನು ಸ್ಕೇಟ್ ಕಲಿಸ್ತೀನಿ. ಸೆಕೆಂಡ್, ಮೆಂಟಲಿ ರಿಟೈರ್ಡ್ ಅಂದರೆ ಇಂಟೆಲೆಕ್ಚುಯಲ್ ಸ್ಟೂಡೆಂಟ್ಸ್ ಅಂತ ಹೇಳ್ತೀವಿ, ಮಂದ ಬುದ್ಧಿ ಮಕ್ಕಳು. ಅವರಿಗೆ ತುಂಬ ಏನೋ ದೇವರೊಂದು ಕೊಟ್ಟಿರ್ತಾನೆ ಪದರು, ಬಟ್ ಇನ್ನೊಂದು ರನ್ ಕಲಿರ್ತಾನೆ. ಆ ಥರ ಮಕ್ಕಳಿಗೆ ನಾವು ಸ್ಕೇಟಿಂಗ್ ಕಲಿಸ್ತೀವಿ. ಐ ಆಮ್ ಸ್ಪೆಷಲೈಸ್ಡ್ ಇನ್ ದಟ್. ಹಂಗೆ 2023 ಇರೋರಿದ್ದೀರಾ? ಯಾರ್ಯಾರಿಗೆ ಮಗು ಬಂದಿದೆ ಕೈ ಎತ್ತಿ. ಎಲ್ಲರೂ ಹೆಂಗ್ ಅನಿಸ್ತಾ ಇದೆ? ಖುಷಿ ಇದೆನಾ? ಆರ್ ಯು ಹ್ಯಾಪಿ ವಿತ್ ದ ಸ್ಕೇಟಿಂಗ್ ಕಾಂಪಿಟಿಷನ್? Are you happy with the skating competition? ಖುಷಿ ಕೊಡುತ್ತೆ, ಹ್ಯಾಪಿ ಆಗಿರ್ತೀರಾ. ಯಾರಾದ್ರೂ ನನಗೆ ಸ್ಕೇಟಿಂಗ್ ಮಾಡಿ ಬೋರ್ ಆದ್ರೆ ಅಂತ ಒಂದು ಹುಡುಗ ಕೈ ಎತ್ತಕ್ಕಾಗುತ್ತಾ? ನೋಡಿ, ಒಂದು ಮಗನು ಲೈಫಲ್ಲಿ ಚೆನ್ನಾಗಿರ್ತಾರೆ. ಒಂದು ಮಗನು ಸ್ಕೇಟ್ ಮಾಡಿ ನನಗೆ ಬೋರ್ ಆಯ್ತು, ನನಗೆ ಇಷ್ಟ ಆಗಿಲ್ಲ ಅಂತ ಕೇಳಿಲ್ಲ ಇದುವರೆಗೂ. ನನಗೆ 12 ವರ್ಷ ನಾನು ಈ ಫೀಲ್ಡಲ್ಲಿ, ನನಗೆ ಆ ಥರ ಒಂದು ಮಗು ಬಂದಿಲ್ಲ. ಯಾಕೆಂದ್ರೆ ಬ್ಯೂಟಿಫುಲ್ ಗೇಮ್. ನೀವು ಯಾವುದೇ ಗೇಮ್ ಕಂಪೇರ್ ಮಾಡಿ 1:3, 1:10 ಎಫರ್ಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನಾವು ಕ್ರಿಕೆಟ್ ಆಡ್ತೀವಿ, ಒಂದು ಕಾಲ್ಗೋ ಕೈಗೋ ಓಡೋದಕ್ಕೆ ಅದಕ್ಕೆ ಇರುತ್ತೆ. ಇನ್ನೊಂದು ಗೇಮ್ ತಗೊಳ್ಳಿ, ಬಾಸ್ಕೆಟ್ ಬಾಲ್, ಬಾಲ್ ಹಾಕಿ ಓಡೋದು, ಬಾಲ್ ಹಾಕಿ ಓಡೋದು, ಕೈ ಹಾಕಿ. ಸೊ ಈ ಥರ 1 or 2 ಪಾರ್ಟ್ಸ್ಗೆ ನಮ್ಮ ಬಾಡಿಯಲ್ಲಿ ಎಫೆಕ್ಟ್ ಕೊಡುತ್ತೆ. ಬಟ್ ಸ್ಕೇಟಿಂಗ್ ಇಸ್ ನಾಟ್ ಲೈಕ್ ದಟ್. ನೀವು ಗೂಗಲಲ್ಲಿ ಎಲ್ಲರ ಹತ್ರ ಫೋನ್ಸ್ಗೆ ಟ್ಯಾಬ್ಸ್ ಇದೆ, ಜಸ್ಟ್ ಬೆನಿಫಿಟ್ಸ್ ಆಫ್ ಸ್ಕೇಟಿಂಗ್ ಅಂತ ಹಾಕಿ ಪೇರೆಂಟ್ಸ್ ಎಸ್ಪೆಷಲಿ ಮಕ್ಕಳಿಗೂ ತೋರಿಸಿ. ಒಂದಿಷ್ಟು ದೊಡ್ಡ ಲಿಸ್ಟೇ ಬರುತ್ತೆ ಯಾರೆಲ್ಲ ಸ್ಕೇಟಿಂಗ್ ಮಾಡ್ತಾರೆ. ನಾನು ಪರ್ಸನಲಿ ನೋಡಿದವ್ರಿಗೆ ಮಂಡಿ ನೋವಿಲ್ಲ, ಬೆನ್ನೋವಿಲ್ಲ ಲೈಫಲ್ಲಿ. ಸೆಕೆಂಡ್, ಶಾರ್ಪ್ನೆಸ್. ಮಕ್ಕಳು ಫೋಕಸಿಂಗ್ ಲೆಂತ್ ಅಂದ್ರೆ ಫೋಕಸಿಂಗ್ ಒಂದು ಬೆಳೆಯುತ್ತೆ, ಶಾರ್ಪ್ನೆಸ್ ಆಗ್ತದೆ. ಯಾರು ಓದಲ್ಲ, ಉಣಲ್ಲ, ಮಿಂಗಲಾಗಲ್ಲ, ಮಾತಾಡಲ್ಲ, ನಂದು ಇದು ಅದು ಏನೇ ಸಮಸ್ಯೆ ಒಂದ್ ಕಡೆ ಬರ್ತದೆ, 1 ತಿಂಗಳು 1 ದಿವಸನೂ ಬಿಡದೆ ಸ್ಕೇಟಿಂಗ್ ಕಲಿಸಿ. ಆಮೇಲೆ ನೀವೇ ಹೇಳ್ತೀರಾ ನಮ್ಮ ಮಗು ತಿಂತಾ ಇದ್ದಿಲ್ಲ, ತಟ್ಟೆ ತಗೊಂಡ್ ಬರ್ತಾ ಇದೆ, ಊಟ ಬರ್ಸಿ ಅಂತ. ಸೊ ಹಿಂಗೆ ಒಂದೊಂದೊಂದೊಂದು ಚೇಂಜಸ್ ನೋಡ್ತೀರಾ. ಇದೆಲ್ಲಾನು ಈ ಗೇಮಲ್ಲಿ ಮಾತ್ರ ಇದೆ. ಸೊ ನಾನು ಪ್ರಾಕ್ಟಿಕಲಿ ನಾನು ನೋಡಿದ್ದೀನಿ. And I'm happy to say that 1:18 seconds. 2 ಗೋಲ್ಡ್ 1 ಸಿಲ್ವರ್ ಗೆದ್ದೆ ನನ್ನ ಸ್ಟೂಡೆಂಟ್ಸು. ಸಖತ್ ಖುಷಿ ಆಗ್ತಾಯಿದೆ ನನಗೆ. ಶಿವಮೊಗ್ಗದಲ್ಲಿ ನನಗೆ ಸಪೋರ್ಟ್ ಮಾಡಿದ ರವಿ ಸರ್ ಮತ್ತು ವಿಶ್ವಾಸ್ ಸರಿಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಇಷ್ಟು ಜನ ಈವೆಂಟ್ ಟೀಮಲ್ಲಿ ಇರೋರು ತುಂಬ ಹೆಲ್ಪ್ ಮಾಡಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ, ಎಲ್ಲ ಮಕ್ಕಳಿಗೂ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಸರ್ ಥಮ್ಸ್ ಅಪ್ ಲಾಸ್ಟ್ 3, 2, 1 ಹಾಂ ಸರ್. ಕಾಂಪಿಟೇಷನ್ ಎಲ್ಲ ಮುಗಿಸ್ಕೊಂಡು ವಿನ್ ಆಗಿದ್ದ ಖುಷಿಗೆ ಪೇರೆಂಟ್ಸ್ ಟ್ರೀಟ್ ಎಲ್ಲ ಕೊಡಿಸಿದ್ರು ನನಗೆ. ಮಕ್ಕಳು ಏನೂ ತಿಂದಿರಲಿಲ್ಲ, ಸಕ್ಕ ಸುಸ್ತಾಗಿದ್ರು. ಇವಾಗೆಲ್ಲ ಒಟ್ಟಿಗೆ ಬಂದಿದ್ದೀವಿ ತಿನ್ನೋಕ್ಕೆ. ಅರಿಗೊತ್ತೋ ಗುಜಾಯಿಮಾಸ್.